ಹಾಯ್ ಹಲೋ ಫ್ರೆಂಡ್ಸ್, ನೀವು ನೋಡ್ತಾ ಇದ್ದೀರಾ ಮಾಸ್ಟರ್ ಮೆಕ್ಯಾನಿಕ್ ಯೂಟ್ಯೂಬ್ ಚಾನಲ್. ನನ್ನ ಹೆಸರು ಅಭಿಷೇಕ್. ಇವತ್ತಿನ ವಿಡಿಯೋದಲ್ಲಿ ಬ್ರೇಕ್ ಹಾರ್ಸ್ ಪವರ್ ಬಗ್ಗೆ ಸಂಪೂರ್ಣವಾಗಿ ತಿಳಿಸ್ಕೊಡುವಂತ ಪ್ರಯತ್ನವನ್ನು ಪಟ್ಟಿದ್ದೀನಿ ಫ್ರೆಂಡ್ಸ್. ಓಕೆನಾ? ಈ ವಿಡಿಯೋ ನೀವು ಮುಗಿಯೋದ್ರೊಳಗೆ ನೀವು ಏನೆಲ್ಲ ತಿಳ್ಕೊಂತೀರಾ ಅಂತಂದ್ರೆ, ಬ್ರೇಕ್ ಹಾರ್ಸ್ ಪವರ್ ಅಂದ್ರೆ ಏನು, ಹಾರ್ಸ್ ಪವರ್ ಅಂದ್ರೆ ಏನು, ಮತ್ತೆ ಇನಿಷಿಯಲ್ ಇಂಡಿಕೇಟೆಡ್ ಹಾರ್ಸ್ ಪವರ್ ಅಂದ್ರೆ ಏನು, ಫಿಕ್ಷನ್ ಹಾರ್ಸ್ ಪವರ್ ಅಂದ್ರೆ ಏನು, ಈ ಒಂದು ವಿಷಯ ನೀವು ಸಂಪೂರ್ಣವಾಗಿ ಈ ವಿಡಿಯೋದಲ್ಲಿ ತಿಳ್ಕೊತೀರಾ ಫ್ರೆಂಡ್ಸ್. ಓಕೆನಾ? ಬನ್ನಿ ಫ್ರೆಂಡ್ಸ್, ಸ್ಟಾರ್ಟ್ ಮಾಡೋಣ. ಟೈಮ್ ವೇಸ್ಟ್ ಮಾಡೋದು ಬೇಡ. ಮೊದಲನೇದಾಗಿ ಬ್ರೇಕ್ ಹಾರ್ಸ್ ಪವರ್ ಬಗ್ಗೆ ನೀವು ತಿಳ್ಕೊಳ್ಳೋದಕ್ಕೂ ಮುಂಚೆ ನೀವು ಹಾರ್ಸ್ ಪವರ್ ಬಗ್ಗೆ ನೀವು ತಿಳ್ಕೋಬೇಕು ಫ್ರೆಂಡ್ಸ್. ಓಕೆನಾ? ಮೊದಲು ನೀವು ಹಾರ್ಸ್ ಪವರ್ ಬಗ್ಗೆ ತಿಳ್ಕೊಳ್ಳೋದಕ್ಕೂ ಮುಂಚೆ ನೀವು ಇಂಜಿನ್ ಟಾರ್ಕ್ ಬಗ್ಗೆ ತಿಳ್ಕೋಬೇಕು ಫ್ರೆಂಡ್ಸ್. ಇಂಜಿನ್ ಟಾರ್ಕ್ ಬಗ್ಗೆ ಆಡಿ ನಾನು ವಿಡಿಯೋ ಮಾಡಿದ್ದೀನಿ, ಒಂದು ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಕೊಟ್ಟಿದ್ದೀನಿ, ಇಲ್ಲ ಮೇಲೆ ಕಾಣೋ ಐ ಬಟನ್ ಮೇಲೆ ಕ್ಲಿಕ್ ಮಾಡಿ ನೀವು ಆ ಒಂದು ವಿಡಿಯೋನ ವಾಚ್ ಮಾಡ್ಬೋದು ಫ್ರೆಂಡ್ಸ್. ಓಕೆನಾ? ನೆಕ್ಸ್ಟ್ ಹಾರ್ಸ್ ಪವರ್ ಬಗ್ಗೆ ಮಾಡೋಣ ಫ್ರೆಂಡ್ಸ್. ಹಾರ್ಸ್ ಪವರ್ ಅಂದ್ರೆ ಏನು? ನೀವು ಬ್ರೇಕ್ ಹಾರ್ಸ್ ಪವರ್ ತಿಳ್ಕೊಳ್ಳೋದಕ್ಕೂ ಮುಂಚೆ ನೀವು ಹಾರ್ಸ್ ಪವರ್ ಬಗ್ಗೆ ತಿಳ್ಕೋಬೇಕು. ಹಾರ್ಸ್ ಪವರ್ ಎಲ್ಲಿ ಜನರೇಟ್ ಆಗುತ್ತೆ ಅಂದ್ರೆ ನಿಮ್ಗೆ ಗೊತ್ತು, 4 ಸ್ಟ್ರೋಕ್ ಇಂಜಿನ್ ಅಲ್ಲಿ ಏನೇನಾಗುತ್ತೆ ನಮಗೆ. ಫಸ್ಟ್ ಸೆಕ್ಷನ್ ಸ್ಟ್ರೋಕ್ ಆಗುತ್ತೆ, ನೆಕ್ಸ್ಟ್ ಕಂಪ್ರೆಷನ್ ಸ್ಟ್ರೋಕ್ ಆಗುತ್ತೆ, ನೆಕ್ಸ್ಟ್ ಪವರ್ ಸ್ಟ್ರೋಕ್ ಆಗುತ್ತೆ, ನೆಕ್ಸ್ಟ್ ಲಾಸ್ಟ್ ಎಕ್ಸಾಸ್ಟ್ ಸ್ಟ್ರೋಕ್ ಆಗುತ್ತೆ. ನಮಗೆ ಸ್ಪಾರ್ಕ್ ಎಲ್ಲಿ ಬರುತ್ತೆ, ನಮ್ಗೆ ಯಾವ ಸ್ಟ್ರೋಕ್ ಅಲ್ಲಿ ಬರುತ್ತೆ ಅಂತಂದ್ರೆ ಕಂಪ್ರೆಷನ್ ಸ್ಟ್ರೋಕ್ ಆದ್ಮೇಲೆ ಪವರ್ ಸ್ಟ್ರೋಕ್ ಮುಂಚೆ ನಮಗೆ ಸ್ಪಾರ್ಕ್ ಬರುತ್ತೆ. ಸ್ಪಾರ್ಕ್ ಬಂದಾಗ ಏನಾಯ್ತು, ನಮ್ಗೆ ಏರ್ ಫ್ಯೂಲ್ ಮಿಕ್ಸರ್ ಕಂಬಸ್ಟ್ ಆಯ್ತು, ಅಂದ್ರೆ ಫುಲ್ ಆಗಿ ಬರ್ನ್ ಆಯ್ತು, ಅಂದ್ರೆ ಬ್ಲಾಸ್ಟ್ ಆಯ್ತು. ಬ್ಲಾಸ್ಟ್ ಆದಾಗ ಏನಾಯ್ತು, ಪಿಸ್ಟಿನ್ TDC ಟು BDC ಅಂದ್ರೆ ಮೇಲಿಂದ ಕೆಳಗಡೆ ನಮಗೆ ಪುಷ್ ಆಯ್ತು, ಅಂದ್ರೆ ಕೆಳಗಡೆ ಪುಷ್ ಮಾಡ್ತು. ಯಾವ್ದು ಆ ಬ್ಲಾಸ್ಟ್ ಆದಾಗ ಏನಾಯ್ತು, ಪಿಸ್ಟಿನ್ ಕೆಳಗಡೆ ಮೇಲಿಂದ ಕೆಳಗಡೆ ಪುಷ್ ಮಾಡ್ತು. ಪುಷ್ ಮಾಡಿದಾಗ ಏನಾಯ್ತು, ನನಗೊಂದು ಇಂಜಿನ್ ಟಾರ್ಕ್ ಸಿಕ್ತು. ಕ್ರ್ಯಾಂಕ್ ಶಾಫ್ಟ್ ನ ಪುಷ್ ಮಾಡ್ತದು, ರೊಟೇಷನ್ ಮಾಡಕ್ಕೆ ಅದು ಹೆಲ್ಪ್ ಮಾಡ್ತು. ಟಾರ್ಕ್ ಇಂಜಿನ್ ಟಾರ್ಕ್ ಏನ್ ಮಾಡ್ತು, ಕ್ರ್ಯಾಂಕ್ ಶಾಫ್ಟ್ ರೊಟೇಷನ್ ಮಾಡಕ್ಕೆ ಹೆಲ್ಪ್ ಮಾಡ್ತು. ಇದನ್ನ ಇಂಜಿನ್ ಟಾರ್ಕ್ ಅಂತ ಕರೀತಾರೆ. ಬಟ್ ರೊಟೇಷನ್ ಮಾಡಕ್ಕೆ ಹೆಲ್ಪ್ ಮಾಡಿದ್ಮೇಲೆ ಕ್ರ್ಯಾಂಕ್ ಶಾಫ್ಟ್ ಎಷ್ಟು ಸ್ಪೀಡ್ ರೊಟೇಟ್ ಆಯ್ತು, ಅದನ್ನ ಹಾರ್ಸ್ ಪವರ್ ಅಂತ ಕರೀತಾರೆ ಫ್ರೆಂಡ್ಸ್. ಎಕ್ಸಾಂಪಲ್ ನೀವು ತಗೊಳ್ಳೋದಾದ್ರೆ ಒಂದು ಸೈಕಲ್ ನ ತಗೊಳ್ಳಿ. ಸೈಕಲ್ ನಲ್ಲಿ ಪೆಟ್ರೋಲ್ ತುಳಿತೀರಾ, ತುಳಿದಾಗ ನೀವು ಏನ್ ಮಾಡ್ತಾರೆ, ಒಂದು ಪೆಟ್ರೋಲ್ ತುಳಿತೀರಾ, ಫೋರ್ಸ್ ಕೊಟ್ಟು ತುಳಿತೀರಾ, ಆಮೇಲೆ ಅದು ಎಷ್ಟು ಸ್ಪೀಡ್ ಪೆಡಲ್ ವಾಪಸ್ ಬಂತು ನಿಮ್ಗೆ, ಅದು ಹಾರ್ಸ್ ಪವರ್ ಅಂತ ಕರೀತಾರೆ. ನೀವು ತುಳಿತಿರೋದು ಬಂದು ಇಂಜಿನ್ ಟಾರ್ಕ್, ಅದು ಪೆಡಲ್ ಮತ್ತೆ ವಾಪಸ್ ಎಷ್ಟು ಸ್ಪೀಡ್ ಆಗಿ ಬಂದು ಅದು ಬಂದು ಹಾರ್ಸ್ ಪವರ್ ಅಂತ ಕರೀತಾರೆ ಫ್ರೆಂಡ್ಸ್. ಓಕೆ, ಅದೇ ತರ ಇಂಜಿನ್ ಅಲ್ಲಿ ಆಗುತ್ತೆ. ನಿಮ್ಗೆ ಟಾರ್ಕ್ ಪ್ರೊಡ್ಯೂಸ್ ಮಾಡ್ತಾ ಇರೋದು ಬಂದು ಕನೆಕ್ಟಿಂಗ್ ರಾಡ್ ಕ್ರ್ಯಾಂಕ್ ಶಾಫ್ಟ್ ನ ಪುಷ್ ಮಾಡ್ತಾ ಇದೆ, ಅದು ಇಂಜಿನ್ ಟಾರ್ಕ್. ಕ್ರ್ಯಾಂಕ್ ಶಾಫ್ಟ್ ಎಷ್ಟು ಸ್ಪೀಡ್ ರೊಟೇಟ್ ಆಗ್ತಿದೆ, ಅದು ಹಾರ್ಸ್ ಪವರ್ ಫ್ರೆಂಡ್ಸ್. ಓಕೆನಾ? ನಿಮ್ಗೆ ಎಷ್ಟು ಸ್ಪೀಡ್ ಕ್ರ್ಯಾಂಕ್ ಶಾಫ್ಟ್ ರೊಟೇಟ್ ಆಗುತ್ತೋ ಅಷ್ಟು ಸ್ಪೀಡ್ ಹಾರ್ಸ್ ಪವರ್ ಜನರೇಟ್ ಆಗ್ತಾ ಬರುತ್ತೆ. ಓಕೆನಾ ಫ್ರೆಂಡ್? ಈ ಒಂದು ಹಾರ್ಸ್ ಪವರ್ ಎರಡು ತರ ಹೇಳ್ತಾರೆ. ಒಂದು ಇಂಡಿಕೇಟೆಡ್ ಹಾರ್ಸ್ ಪವರ್ ಅಂತ ಕರೀತಾರೆ, ಇನ್ನೊಂದು ಫಿಕ್ಷನ್ ಹಾರ್ಸ್ ಪವರ್ ಅಂತ ಕರೀತಾರೆ. ಇಂಡಿಕೇಟೆಡ್ ಹಾರ್ಸ್ ಪವರ್ ಜೊತೆಗೆ ನೀವು ಫ್ರಿಕ್ಷನ್ ಹಾರ್ಸ್ ಪವರ್ ಮೈನಸ್ ಮಾಡಿದಾಗ ನಿಮಗೆ ಸಿಗದೆ ಬ್ರೇಕ್ ಹಾರ್ಸ್ ಪವರ್ ಫ್ರೆಂಡ್ಸ್. ಓಕೆನಾ? ಇಂಡಿಕೇಟೆಡ್ ಹಾರ್ಸ್ ಪವರ್ ಅಂದ್ರೆ ಏನು, ಸಂಪೂರ್ಣವಾಗಿ ನಿಮ್ಗೆ ಇಂಜಿನ್ ಸಿಕ್ಕಿರುವಂತ ಪವರ್. ನಿಮಗೆ ಇಂಜಿನ್ ಅಲ್ಲಿ ಬ್ಲಾಸ್ಟ್ ಮಾಡ್ತಾನೆ. ನಿಮ್ಗೆ ಎಕ್ಸಾಂಪಲ್ ತಗೊಳ್ಳಿ, ಒಂದು 100 kg ಬ್ಲಾಸ್ಟ್ ಮಾಡ್ತಾನೆ ನಿಮಗೆ, 100 ಹಾರ್ಸ್ ಪವರ್ ಅಷ್ಟು ನಿಮಗೆ ಕೆಜಿ ಪುಷ್ ಮೇಲೆ ಕೆಡೆ ಪುಷ್ ಮಾಡ್ತಾನೆ ನಿಮಗೆ ಪಿಸ್ಟಿನ್. ಅವಾಗ ನಿಮ್ಗೆ ಎಷ್ಟು ಸಿಕ್ತು, 100 ಹಾರ್ಸ್ ಪವರ್ ನಿಮ್ಗೆ ಸಿಕ್ತು. ವೀಲ್ ಹತ್ರ ಹೋಗ್ಬೇಕಾದ್ರೆ ನನಗೆ ಅಷ್ಟು ಹಾರ್ಸ್ ಪವರ್ ನಂಗೆ ಸಿಗೋದಿಲ್ಲ. ನನಗೆ ಏನಾಗುತ್ತೆ, ಸೆಂಟರ್ ನಂಗೆ ಏನೇ ಬರುತ್ತೆ, ಫ್ಲೇವಿಲ್ ಬರುತ್ತೆ, ಗೇರ್ ಬಾಕ್ಸ್ ಬರುತ್ತೆ, ಡಿಫ್ರೆನ್ಷಿಯಲ್ ಬರುತ್ತೆ, ಡ್ರೈ ಶಾಫ್ಟ್ ಬರುತ್ತೆ, ಪ್ರಪೋಸಲ್ ಶಾಫ್ಟ್ ಬರುತ್ತೆ, ಆಮೇಲೆ ನನಗೆ ಕೊನೆಗೆ ಹೋಗುತ್ತೆ ಹತ್ರ ಹೋಗುತ್ತೆ. ಆ ವೀಲ್ ಹತ್ರ ಹೋಗ್ಬೇಕಾದ್ರೆ ನನಗೆ ಏನಾಯ್ತು, ಎಲ್ಲ ಮೈನಸ್ ಆಗಿ ನನ್ನ ಕೊನೆಗೆ ವೀಲ್ ಹತ್ರ ಹೋಗುತ್ತೆ. ನಂಗೆ ಅಲ್ಲಿ 100 ಬಂದಿತ್ತು ಅಂದ್ರೆ ನನಗೆ ಹಾರ್ಸ್ ಪವರ್, ನಂಗೆ ವೀಲ್ ಹತ್ರ ಹೋಗೋಷ್ಟು ನಂಗೆ ಎಷ್ಟಾಗುತ್ತೆ, ಒಂದು 80 ಹಾರ್ಸ್ ಪವರ್ ನನಗೆ ಸಿಗುತ್ತೆ. ಇದನ್ನ ಹೆಂಗ್ ಕ್ಯಾಲ್ಕುಲೇಟ್ ಮಾಡ್ಬೇಕು ಅಂತಂದ್ರೆ, ಇಂಡಿಕೇಟೆಡ್ ಹಾರ್ಸ್ ಪವರ್ ಮೈನಸ್ ಫ್ರಿಕ್ಷನ್ ಹಾರ್ಸ್ ಪವರ್ ನಾವು ಕ್ಯಾಲ್ಕುಲೇಟ್ ಮಾಡಿದಾಗ ನಮಗೆ BHP ಅನ್ನೋದು ಸಿಗುತ್ತೆ ಫ್ರೆಂಡ್ಸ್, ಬ್ರೇಕ್ ಹಾರ್ಸ್ ಪವರ್ ಸಿಗುತ್ತೆ. ಅಸ್ಯೂಮ್ ಮಾಡಿ, ಇವಾಗ ನನಗೆ ಇಂಜಿನ್ ಪ್ರೊಡ್ಯೂಸ್ ಮಾಡ್ತಾ ಇರೋದು 100 ಹಾರ್ಸ್ ಪವರ್ ಪ್ರೊಡ್ಯೂಸ್ ಮಾಡ್ತಾ ಇದೆ, ಮೈನಸ್ ಅಂತ ಹಾಕೊಳ್ಳಿ. ಮೈನಸ್ ಹಾಕೊಂಡು ನೀವೇನ್ ಮಾಡ್ಬೇಕು, ಇವಾಗ ಫಿಕ್ಷನ್ ಹಾರ್ಸ್ ಪವರ್ ಅಂದ್ರೆ ಏನು, ಅದು ಫಿಕ್ಷನ್ ಆಗಿ ನಿಮಗೆಲ್ಲ ವೇಸ್ಟ್ ಆಗ್ತಿರೋ ಅಂತ ಹಾರ್ಸ್ ಪವರ್ ಎಷ್ಟು, ಇವಾಗ ಡ್ರೈ ಶಾಫ್ಟ್ ಅಲ್ಲಿ ಒಂದು 5 ಹಾರ್ಸ್ ಪವರ್ ಹೋಗ್ತಿದೆ, ಗೇರ್ ಬಾಕ್ಸ್ ಒಂದು 5 ಹಾರ್ಸ್ ಪವರ್ ಹೋಗ್ತಾ ಇದೆ, ಮತ್ತೆ ಡಿಫ್ರೆನ್ಷಿಯಲ್ ಒಂದು 5 ಹಾರ್ಸ್ ಪವರ್ ಹೋಗ್ತಾ ಇದೆ, ಮತ್ತೆ ಪ್ರಪೋಸಲ್ ಶಾಫ್ಟ್ ಒಂದು 5 ಹಾರ್ಸ್ ಪವರ್ ಹೋಗ್ತಿದೆ. ಕೊನೆಗೆ ನಿಮಗೆ ವೀಲ್ ಅಲ್ಲಿ ಹೋಗುತ್ತೆ. ಆ ತರ ಹೋದಾಗ ಏನಾಯ್ತು, 20 ಹಾರ್ಸ್ ಪವರ್ ನಿಮ್ಗೆ ಅಲ್ಲಿ ವೇಸ್ಟ್ ಆಯ್ತು. ಅದು 100 ಮೈನಸ್ 20 ಹಾರ್ಸ್ ಪವರ್ ಅಂತ ಆಗ್ತದೆ. ನಿಮ್ಗೆ ಕೊನೆಗೆ ಏನ್ ಸಿಗುತ್ತೆ, ನಿಮ್ಗೆ 80 ಹಾರ್ಸ್ ಪವರ್, 80 ಬ್ರೇಕ್ ಹಾರ್ಸ್ ಪವರ್ ಅಂತ ಸಿಗುತ್ತೆ ಫ್ರೆಂಡ್ಸ್. ಅಂದ್ರೆ 80 ಬ್ರೇಕ್ ಹಾರ್ಸ್ ಪವರ್ ನಮ್ಗೆ ವೀಲ್ ಅಲ್ಲಿ ಸಿಕ್ತು. ಈ ತರ ಒಂದು ಕ್ಯಾಲ್ಕುಲೇಟ್ ಮಾಡೋದು ಫ್ರೆಂಡ್ಸ್. ಇನ್ನು ನೀವು ತಿಳ್ಕೋಬೇಕು, ಒಂದು ಹಾರ್ಸ್ ಪವರ್ಗೆ ಒಂದು ಹಾರ್ಸ್ ಪವರ್ ಜನರೇಟ್ ಆಗ್ಬೇಕಾದ್ರೆ ನಾವು ಎಷ್ಟು ಫೋರ್ಸ್ ಹಾಕ್ಬೇಕು ಅಂತ ಅಂದ್ರೆ, 75 kg ಅಷ್ಟು ಫೋರ್ಸ್ ಹಾಕಿದಾಗ ನನಗೆ ಆ ಒಂದು ಆಬ್ಜೆಕ್ಟ್ ಅಥವಾ ಕಾಂಪೋನೆಂಟ್ 1 ಮೀಟರ್ ಮೂವ್ ಆಗಬೇಕು, 1 ಸೆಕೆಂಡ್ ಅಲ್ಲಿ ಮೂವ್ ಆಗಬೇಕು. ಅದು 1 ಹಾರ್ಸ್ ಪವರ್ ಅಂತ ಕರೀತಾರೆ ಫ್ರೆಂಡ್ಸ್. ನೋಡಿ, ಇವಾಗ ನಾನು ಇದನ್ನ ವೆಹಿಕಲ್ ಅಂತ ತಿಳ್ಕೊಳ್ಳಿ. ಈ ವೆಹಿಕಲ್ ಇಲ್ಲಿಂದ ಪುಷ್ ಮಾಡಕ್ಕೆ ನಾನು 75 kg ಫೋರ್ಸ್ ನ ಕೊಡ್ತಾ ಇದ್ದೀನಿ. ನಾನು 75 kg ಫೋರ್ಸ್ ನ ಕೊಟ್ಟಾಗ ನನಗೆ ಇಲ್ಲಿಂದ 1 ಮೀಟರ್ ಇದೆ ಅನ್ಕೊಳ್ಳಿ. ಈ 1 ಮೀಟರ್ ಮೂವ್ ಆಯ್ತು, 1 ಸೆಕೆಂಡ್ ಅಲ್ಲಿ ಮೂವ್ ಆಯ್ತು. ಆತರ ನನಗೆ ಅದನ್ನ 1 ಹಾರ್ಸ್ ಪವರ್ ಅಂತ ಕರೀತಾರೆ ಫ್ರೆಂಡ್ಸ್. ಇನ್ನೊಂದ್ಸತಿ ತಿಳ್ಕೊಳ್ಳಿ, ನಾನು 75 kg ಫೋರ್ಸ್ ನ ಕೊಡ್ತಾ ಇದ್ದೀನಿ ಇದನ್ನ ಪುಷ್ ಮಾಡೋದಕ್ಕೆ, 75 kg ಫೋರ್ಸ್ ನ ಕೊಡ್ತಾ ಇದ್ದೀನಿ. ಈ ಒಂದು ವೆಹಿಕಲ್ ಇಲ್ಲಿಂದ 1 ಮೀಟರ್ ಮೂವ್ ಆಯ್ತು, 1 ಸೆಕೆಂಡ್ ಅಲ್ಲಿ ಮೂವ್ ಆಯ್ತು, ಅದನ್ನ 1 ಹಾರ್ಸ್ ಪವರ್ ಅಂತ ಕರೀತಾರೆ ಫ್ರೆಂಡ್ಸ್. ನೀವು ತಿಳ್ಕೊಳ್ಳಿ, ಇವಾಗ ಇಂಜಿನ್ ಅಲ್ಲಿ ಇವಾಗ 75 ಹಾರ್ಸ್ ಪವರ್ ಜನರೇಟ್ ಆಗಿದೆ. ಓಕೆನಾ? ಇವಾಗ ವೆಹಿಕಲ್ 1 ಮೀಟರ್ ಮೂವ್ ಆಗಿದೆ, ಇಲ್ಲಿ 1 ಸೆಕೆಂಡ್ ಗೆ ಮೂವ್ ಆಗಿದೆ, ಅದು 1 ಹಾರ್ಸ್ ಪವರ್. ಅದೇ ತರ ನಿಮ್ಗೆ ವೆಹಿಕಲ್ ಮೇಲೆ ಬರ್ದಿರ್ತಾರೆ, ನೀವು ವೆಹಿಕಲ್ ಕೊಂಡ್ಕೊಳ್ಬೇಕಾದ್ರೆ ಈ ಒಂದು ವೆಹಿಕಲ್ 100 ಹಾರ್ಸ್ ಪವರ್ ನ ಹೊಂದಿದೆ ಅಂತ ಬರ್ದಿರ್ತಾರೆ. ಏನಾಗ 100 ಹಾರ್ಸ್ ಪವರ್ ಅಂತಂದ್ರೆ ನೀವು ಲೆಕ್ಕ ಮಾಡ್ಬೋದು.
1 ಹಾರ್ಸ್ ಪವರ್ಗೆ 75 kg ಫೋರ್ಸ್ ಕೊಡ್ತಿದೆ ಅಂತಂದ್ರೆ ನಿಮ್ಗೆ 100 ಹಾರ್ಸ್ ಪವರ್ ಎಷ್ಟು ಕೊಡ್ತಾ ಇರುತ್ತೆ, 7500 ಫೋರ್ಸ್ ನ ಕೊಡ್ತಾ ಇರುತ್ತೆ. ನಾನು 7500 ಫೋರ್ಸ್ ನಾನು ಕೊಟ್ಟಾಗ ನಾನು ಈ ಒಂದು ವೆಹಿಕಲ್ 1 ಮೀಟರ್ 1 ಸೆಕೆಂಡ್ಗೆ ಮೂವ್ ಆಯಿತು. ಓಕೆನಾ ಫ್ರೆಂಡ್ಸ್, ಅಷ್ಟು ಫೋರ್ಸ್ ನ ಒಳಗಡೆ ಹಿಂದ್ಗಡೆ ಫೋರ್ಸ್ ಕೊಡ್ತಾ ಇರುತ್ತೆ. ಓಕೆನಾ ಫ್ರೆಂಡ್ಸ್, ಇದು ಕ್ಯಾಲ್ಕುಲೇಷನ್ ಮಾಡೋದು ಫ್ರೆಂಡ್ಸ್. ಓಕೆ, ನಿಮ್ಗೆ ಈ ವಿಡಿಯೋ ಇಷ್ಟ ಆಯ್ತು ಅಂತ ತಿಳ್ಕೊಂತೀನಿ ನಾನು. ಇನ್ನೊಂದ್ಸತಿ ಕ್ಲೀನ್ ಆಗಿ ತಿಳ್ಕೊಳ್ಳಿ ಫ್ರೆಂಡ್ಸ್, ಸಿಂಪಲ್ ಆಗಿ ತಿಳ್ಕೊಳ್ಳಿ, ಜಾಸ್ತಿ ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡಿ. ಬ್ರೇಕ್ ಹಾರ್ಸ್ ಪವರ್ ಅಲ್ಲಿ ಕ್ಯಾಲ್ಕುಲೇಟ್ ಮಾಡಕ್ಕೆ ಒಂದು ಫಾರ್ಮುಲಾ ಇದೆ, ಏನು HP ಮೈನಸ್ FHP, ಇಂಡಿಕೇಟೆಡ್ ಹಾರ್ಸ್ ಪವರ್ ಮೈನಸ್ ಫಿಕ್ಷನ್ ಹಾರ್ಸ್ ಪವರ್ ಅಂತ ಕರೀತಾರೆ. ಅದನ್ನ ನೀವು ಮೈನಸ್ ಮಾಡಿದಾಗ ನಿಮಗೆ ಸಿಗೋದು ಬ್ರೇಕ್ ಹಾರ್ಸ್ ಪವರ್. ಇಂಡಿಕೇಟೆಡ್ ಪವರ್ ಅಂತಂದ್ರೆ ಇಂಜಿನ್ ಅಲ್ಲಿ ಏನ್ ಒಂದು ಅಮೌಂಟ್ ಪವರ್ ಜನರೇಟ್ ಆಯ್ತು ಅದನ್ನ ಇಂಡಿಕೇಟೆಡ್ ಹಾರ್ಸ್ ಪವರ್ ಅಂತ ಕರೀತಾರೆ. ನಿಮ್ಗೆ ಏನ್ ಪವರ್ ವೇಸ್ಟ್ ಆಯ್ತು ಗೇರ್ ಬಾಕ್ಸ್ ಅಲ್ಲಿ, ಟ್ರಾನ್ಸ್ಮಿಷನ್ ಅದೆಲ್ಲ ಏನೇನ್ ವೇಸ್ಟ್ ಆಯ್ತು ನಿಮ್ಗೆ, ಆ ಒಂದು ಪವರ್ ನಾವು ಫಿಕ್ಷನ್ ಹಾರ್ಸ್ ಪವರ್ ಅಂತ ಕರಿತೀವಿ. ಆ ಇನ್ಶಿಯಲ್ ಹಾರ್ಸ್ ಪವರ್ ನ ಮತ್ತೆ ಫಿಕ್ಷನ್ ಹಾರ್ಸ್ ಪವರ್ ನೀವು ಮೈನಸ್ ಮಾಡಿದಾಗ ನಿಮಗೆ ಸಿಗದೆ ಬ್ರೇಕ್ ಹಾರ್ಸ್ ಪವರ್. ನೀವು ತಿಳ್ಕೊಬೇಕು 1 ಹಾರ್ಸ್ ಪವರ್ ಗೆ ಎಷ್ಟು ಫೋರ್ಸ್ ನ ಹಾಕ್ಬೇಕು ಅಂತ ನಿಮ್ಗೆ ಗೊತ್ತಿರ್ಬೇಕಂತಂದ್ರೆ 75 kg ಫೋರ್ಸ್ ನ ಹಾಕ್ಬೇಕು. ಅಂದ್ರೆ 1 ಮೀಟರ್ ಗಾಡಿ ಇಲ್ಲಿಂದ ಇಲ್ಲಿಗೆ 1 ಮೀಟರ್ ಮೂವ್ ಆಗ್ತಿದೆ, 1 ಸೆಕೆಂಡ್ ಅಲ್ಲಿ ಮೂವ್ ಆಗ್ತಾ ಇದೆ ಅಂತಂದ್ರೆ ನಾನು 75 kg ಫೋರ್ಸ್ ನ ಕೊಡಬೇಕು. ಅವಾಗ ಅದು 1 ಹಾರ್ಸ್ ಪವರ್ ಅಂತ ಆಗುತ್ತೆ ಫ್ರೆಂಡ್ಸ್. ಗೊತ್ತಾಯ್ತಲ್ಲ ಫ್ರೆಂಡ್ಸ್, ಈ ತರ ನೀವು ಮೆಷರ್ ಕ್ಯಾಲ್ಕುಲೇಟ್ ಮಾಡಬಹುದು. ನೀವು 75 100 ಹಾರ್ಸ್ ಪವರ್ ಅಂತ ಅಂದಾಗ ನೀವು 75 kg ಕೊಡಬೇಕು ಒಂದಕ್ಕೆ. 75 into 100 ಅಂತ ಹಾಕಿದ್ರೆ ನಿಮ್ಗೆ ಎಷ್ಟು ಬರುತ್ತೋ ಅಷ್ಟು ಫೋರ್ಸ್ ನೀವು ಕೊಡಬೇಕು 1 ಮೀಟರ್ 1 ಸೆಕೆಂಡ್ ಅಲ್ಲಿ ಮೂವ್ ಆಗೋದಕ್ಕೆ ವೆಹಿಕಲ್. ಓಕೆನಾ ಫ್ರೆಂಡ್ಸ್, ನಿಮ್ಗೆ ಈ ವಿಡಿಯೋ ಅರ್ಥ ಆಗಿದೆ ಅಂತ ತಿಳ್ಕೊತೀನಿ ನಾನು. ಈ ವಿಡಿಯೋ ತಿಳಿಸ್ಕೊಡಕ್ಕೆ ಒಂದು ಸಣ್ಣ ಪ್ರಯತ್ನವನ್ನು ಮಾಡಿದ್ದೀನಿ ಬ್ರೇಕ್ ಹಾರ್ಸ್ ಪವರ್ ಬಗ್ಗೆ ತಿಳಿಸ್ಕೊಡೋದಕ್ಕೆ. ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದ್ರ ಮುಖಾಂತರ ನಮ್ಮನ್ನ ಬೆಂಬಲಿಸಿ, ಲೈಕ್ ಮಾಡಿ, ಶೇರ್ ಮಾಡಿ, ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ ಯು ಫಾರ್ ವಾಚಿಂಗ್.